ಹಾಯ್ ಹೆಲೋ ಗೈಸ್ ಎಲ್ಲರಿಗೆ ನಮಸ್ಕಾರ. ನಾನು ನಿಮ್ಮ ಉತ್ತರ ಕರ್ನಾಟಕದ ಮನೆ ಮಗ ಮಾಡುವ ನಮಸ್ಕಾರಗಳು. ಇವತ್ತು ನಾವು ನಮ್ಮ ಚಾನಲ್ನಾಗ ಫಸ್ಟ್ ಕ್ಲಾಸಾಗಿ ರೆಸ್ಟೋರೆಂಟ್ ಸ್ಟೈಲ್ ಪನ್ನೀರ್ ಕಾಜು ಮಸಾಲ ಹೆಂಗೆ ಮಾಡೋದಂತ ತೋರಿಸ್ತೀನಿ. ಈಗ ಒಂದು ಪ್ಯಾನ್ ತೊಗೊಂಡು ಪ್ಯಾನ್ ಒಳಗೆ ಎಣ್ಣೆ ಹಾಕ್ಕೋತೀವಿ. ಹಾಕೊಂಡು ಜೀರಿಗೆ ಮತ್ತು ಸಾಸಿವೆ ಹಾಕ್ಕೋಬೇಕು. ನೋಡ್ರಿ, ಈಗ ಜೀರಿಗೆ ಮತ್ತು ಸಾಸಿವೆ ಹಾಕೊಂಡಾದ್ಮೇಲೆ ಉಳ್ಳಾಗಡ್ಡಿನ ಹಾಕ್ಕೊಂಡಿವಿ. ಉಳ್ಳಾಗಡ್ಡಿನ ಹಾಕೊಂಡು ಸರಿಯಾಗಿ ಎಣ್ಣೆಗೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೋ ಮಟ್ಟ, ಹಸಿ ಸ್ಮೆಲ್ನು ಹೋಗೋ ಮಟ್ಟ ಲೈಟಾಗಿ ಕಲರ್ ಚೇಂಜ್ ಆಗತ್ತ ನೋಡ್ರಿ. ಈಗ ಮ್ಯಾಲೆ ಕ್ಯಾಪ್ಸಿಕಮ್ನು ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಕ್ಯಾಪ್ಸಿಕಮ್ನು ಹಾಕೊಂಡು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಮ್ಯಾಲೆ ಕರಿಬೇವನ್ನು ಹಾಕ್ಕೊಳ್ಳೋಣ. ಕರಿಬೇವನ್ನು ಹಾಕೊಂಡು ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮ್ಯಾಲೆ ಟಮಾಟಿನ ಹಾಕ್ಕೊಳ್ಳೋಣ. ಟಮಾಟಿನ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತ್ರಿ. ವಿಡಿಯೋ ಒಟ್ಟ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಯಾರು ನಮ್ಮ ರೋಸಿ ಕುಕಿಂಗ್ ಚಾನಲ್ಗೆ ಹೊಸಬ್ರು ಐತ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ಇದು ಉಳ್ಳಾಗಡ್ಡಿ ತಪ್ಪಳ, ಹಸಿ ಉಳ್ಳಾಗಡ್ಡಿ ತಪ್ಪಳನೂ ಹಾಕೋಬೇಕು. ಹಾಕೊಂಡು ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ರುಚಿಯಾದ ತಕ್ಕಟ ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು. ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊರಿ. ಈಗ ಟಮಾಟಿ ಪೇಸ್ಟ್ ಮಾಡ್ಕೊಂಡಿವಿ. ಟಮಾಟಿ ಪೇಸ್ಟ್ನು ಇದ್ರೊಳಗೆ ಸೇರಿಸ್ಕೋಬೇಕು. ಈಗ ಸೇರಿಸ್ಕೊಂಡು ಎಲ್ಲ ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಹಂಗೆ ಮ್ಯಾಲೆ ಮೊಸರು ಹಾಕ್ಕೋಬೇಕು. ಮೊಸರನ್ನ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊರಿ. ಮೊಸರು ಹಾಕೊಂಡ್ರೆ ಟೇಸ್ಟ್ ಬರ್ತೈತಿ ನೋಡ್ರಿ. ಮೊಸರು ಹಾಕ್ಕೊಂಡಿವಲ್ಲ, ಈಗ ಎಲ್ಲ ಮಿಕ್ಸ್ ಮಾಡ್ಕೊಳಕತ್ತೀವಿ ನೋಡ್ರಿ. ಎಷ್ಟು ಚಂದ ಕುದಿಯಾಕತ್ತೈತಿ. ಈಗ ಮನ್ಯಾಗ ಮಾಡಿದ ಗರಂ ಮಸಾಲ ಹಾಗೆ ಅರಿಶಿನ ಹಾಕೋಬೇಕು. ಹಾಕೊಂಡು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ಮ್ಯಾಲೆ ಸ್ವಲ್ಪ ಕೆಂಪು ಖಾರ ಹಾಗೆ ಮಸಾಲೆ ಖಾರನೂ ಹಾಕ್ಕೊಂಡಿವಿ. ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋತೀವಿ ನೋಡ್ರಿ. ಈ ಥರ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಯಾರು ನಮ್ಮ ರೋಸಿ ಕುಕಿಂಗ್ ಚಾನಲ್ಗೆ ಹೊಸಬ್ರಿದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ನಿಮ್ಮ ಬಿಜಾಪುರ ಹುಡುಗಗೆ ಸಪೋರ್ಟ್ ಮಾಡಿರಿ ನೋಡ್ರಿ. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತ್ರಿ. ಅದಕ್ಕೆ ವಿಡಿಯೋ ಒಟ್ಟ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ ನೋಡ್ರಿ. ಈಗ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿವಿ ನೋಡ್ರಿ. ಈಗ ಮ್ಯಾಲೆ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ. ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ. ಈಗ ಎಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೊಳಕ್ತೀವಿ. ಎಷ್ಟು ಚಂದ ಆಗತ್ತೈತತ್ತ ಮಸಾಲ. ಈಗ ಮ್ಯಾಲೆ ಪನ್ನೀರ್ ಹಾಕ್ಕೊಳ್ಳೋಣ. ಕಟ್ ಮಾಡಿ ಇಟ್ಕೊತಿದ್ದೀವಲ್ಲ ಪನ್ನೀರ, ಈಗ ಪನ್ನೀರ್ ಇದ್ರೊಳಗೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊರಿ ಸರಿಯಾಗಿ ನೋಡ್ರಿ. ಸ್ಮೆಲ್ ಹತ್ರ ಮಸ್ತ್ ಬರಾಕತ್ತೈತಿ. ಈಗ ಮ್ಯಾಲೆ ಕಾಜುನು ಸೇರಿಸ್ಕೊತೀವಿ. ಯಾಕಂದ್ರೆ ಇದು ಪನ್ನೀರ್ ಕಾಜು ಮಸಾಲ ಐತಲ್ಲ ಅದಕ್ಕೆ ನೋಡ್ರಿ. ಈಗ ಕಾಜುನು ಸೇರಿಸ್ಕೊಂಡಿವಿ. ಕಾಜುನು ಸೇರಿಸ್ಕೊಂಡು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಚಂದಗೆ ಎಲ್ಲ ಮಿಕ್ಸ್ ಮಾಡ್ಕೊರಿ ಈ ಥರ ನೋಡ್ರಿ. ಸ್ಮೆಲ್ ಹತ್ರ ಮಸ್ತ್ ಬರತೈತಿ. ಇದ್ರ ಕೂಡ ತಂದು ರೊಟ್ಟಿ, ರೈಸ್, ಚಪಾತಿನೂ ಟೇಸ್ಟ್ ಹತ್ತೈತಿ. ಯಾರು ನಮ್ಮ ರೋಸಿ ಕುಕಿಂಗ್ ಚಾನಲ್ಗೆ ಹೊಸಬ್ರಿದ್ರಂದ್ರೆ ಪ್ಲೀಸ್ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಬಿಜಾಪುರ ಹುಡುಗಗೆ ಸಪೋರ್ಟ್ ಮಾಡಿರಿ. ಈಗ ಮ್ಯಾಲೆ ಸ್ವಲ್ಪ ನೀರು ಹಾಕ್ಕೊಂಡಿವಿ. ನೀರು ಹಾಕೊಂಡು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈ ಥರ ಮಿಕ್ಸ್ ಮಾಡ್ಕೊರಿ ಎಲ್ಲ. ಸ್ಮೆಲ್ ಹತ್ರ ಮಸ್ತ್ ಬರತೈತಿ. ಈಗ ಮ್ಯಾಲೆ ಮುಚ್ಚುಮ ಒಂದು ಪ್ಲೇಟ ಈಗ ತೆಗಿಬೇಕು ನೋಡ್ರಿ. ಎಷ್ಟು ಚಂದ ಕುದಿಯಾಕತೈತಿ. ಲೈಟಾಗಿ ಕುದಿಯಾಕತೈತಿ. ಇನ್ನೂ ಕುದಿಯಾಕೆ ಬಿಡಬೇಕು. ಈಗ ನೋಡ್ರಿ ಮ್ಯಾಲೆ ಒಂದು ಸ್ವಲ್ಪ ಬಟರ್ನು ಹಾಕೋತೀವಿ. ಬಟರ್ ಹಾಕ್ಕೊಂಡು ಸರಿ ನೋಡ್ರಿ. ಈಗ ಬಟರ್ ಹಾಕೊಂಡಿಲ್ಲ. ಬಟರ್ ಹಾಕೊಂಡು ಇನ್ನೊಂದು ಸರಿ ಮ್ಯಾಲೆ ಮುಚ್ತೀವಿ. ಯಾಕಂದ್ರೆ ಇದು ಭಾಳ ಅಂದ್ರೆ ಭಾಳ ಕುದಿಸು. ನೀವು ಎಷ್ಟು ಕುದಿಯಾಕೆ ಇಡ್ತೀರಿ ನೋಡಿ ಅಷ್ಟೇ ಟೇಸ್ಟ್ ಬರ್ತೈತಿ ನೋಡ್ರಿ. ಎಷ್ಟು ಚಂದ ನೋಡ್ರಿ. ಈಗ ಎಷ್ಟು ಚಂದ ಕುದಿಯಾಕತೈತಿ ನೋಡ್ರಿ. ಎಣ್ಣೆನೂ ಎಷ್ಟು ಚಂದ ಮ್ಯಾಲೆ ಬಂದೈತಿ ನೋಡ್ರಿ. ಸ್ಮೆಲ್ ಹತ್ರ ಕತ್ತರ್ನಾಗ ಬರಾಕತೈತಿ. ಇಲ್ಲೇ ತಿನ್ಬೇಕಂತ ಅನ್ಸತೈತಿ. ಒಟ್ಟು ನಾಲ್ಗೆ ಸುಡ್ತೈತಲ್ಲ, ಆಮೇಲೆ ಎಲ್ಲರೂ ಕೂಡ ತಿನ್ನಬೇಕು ನೋಡ್ರಿ. ಎಷ್ಟು ಚಂದ ಆಗೈತಿ. ಸ್ಮೆಲ್ ಹತ್ರ ಮಸ್ತ್ ಬರತೈತಿ. ಈಗ ಮ್ಯಾಲೆ ಕೊತ್ತಂಬರಿನೂ ಹಾಕೊಳ್ಳೋಣ. ಕೊತ್ತಂಬರಿನೂ ಹಾಕೊಂಡು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈ ಥರ ಮಿಕ್ಸ್ ಮಾಡ್ಕೊರಿ. ಹಾಗೆ ಮ್ಯಾಲೆ ಇನ್ನೂ ಒಂದು ಬಟ್ರ್ ಇಟ್ಕೊತೀವಿ. ಇನ್ನೂ ಒಂದು ಇಟ್ಕೊಂಡು ಮ್ಯಾಲೆ ಪ್ಲೇಟ್ ಮುಚ್ತೀವಿ. ಯಾಕಂದ್ರೆ ಕುದಿಯಾಕೆ ಇಡ್ಬೇಕಲ್ಲ. ಈಗ ಪ್ಲೇಟ್ ತೆಗಿತೀವಿ ನೋಡ್ರಿ. ಏನು ಮಸ್ತ್ ಆಗೈತಿ. ಸ್ಮೆಲ್ ಹತ್ರ ಮಸ್ತ್ ಬರತೈತಿ. ಎಣ್ಣೆನೂ ಎಷ್ಟು ಚಂದ ಮ್ಯಾಲೆ ಬಂದೈತಿ ನೋಡ್ರಿ. ಫೈನಲಿ ನಮ್ದು ಕಾಜು ಪನ್ನೀರ್ ಮಸಾಲ ರೆಡಿ ಆಗೈತಿ. ಯಾರು ನಮ್ಮ ರೋಸಿ ಕುಕಿಂಗ್ ಚಾನಲ್ಗೆ ಹೊಸಬ್ರು ಇದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ.